ಬೆಳಗಾವಿಯಲ್ಲಿ ವಕೀಲ ದಂಪತಿಯ ಮೇಲೆ ರಮೇಶ್ ಜಾರಕಿಹೊಳಿ ಆಪ್ತರ ಅಟ್ಯಾಕ್. ರಮೇಶ್ ಜಾರಕಿಹೊಳಿ ಆಪ್ತರಿಂದ ವಕೀಲ ದಂಪತಿ ಮೇಲೆ ಗೂಂಡಾಗಿರಿ. ಬೆಳಗಾವಿಯಲ್ಲಿ ವಕೀಲ ದಂಪತಿಯ ಮೇಲೆ ರಮೇಶ್ ಜಾರಕಿಹೊಳಿ ಆಪ್ತರ ಅಟ್ಯಾಕ್. ರಮೇಶ್ ಜಾರಕಿಹೊಳಿ ಆಪ್ತರಿಂದ ವಕೀಲ ದಂಪತಿಯ ಮೇಲೆ ಗೂಂಡಾಗಿರಿ. ಚಂದನ್ ಗಿಡ್ನಾವರ, ಮಂಜುಳಾ ಗಿಡ್ನಾವರ ಎಂಬುವರ ಕೊಲೆಗೆ ಯತ್ನ. ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರು ಅಂಡ್ ಪಟಾಲಂನಿಂದ ಮಾರಣಾಂತಿಕ ಹಲ್ಲೆ. ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕ ಸುರೇಶ್ ಸನಧಿ ಭೀಮನಗೌಡ ಪಾಟೀಲ್ ಕೃತ್ಯ. 10-12 ಬಾಡಿಗೆ ಗೂಂಡಾಗಳನ್ನ ಕರೆಸಿಕೊಂಡು ಗಿಡ್ನಾವರ ದಂಪತಿಯ ಮೇಲೆ ಅಟ್ಯಾಕ್. ಗಿಡ್ನಾವರ ದಂಪತಿಗಳಿಗೆ ರಮೇಶ್ ಜಾರಕಿಹೊಳಿಯಿಂದ ಜೀವ ಬೆದರಿಕೆ. ಈ ಹಿಂದೆಯೂ ಕೂಡ ಜೀವ ಬೆದರಿಕೆ ಹಾಕಿದ್ದಂತಹ ಆರೋಪ. ಪೊಲೀಸ್ ಭದ್ರತೆ ಕೊಟ್ಟಿದ್ದರೂ ಕೂಡ ಕೃತ್ಯದ ದಿನ ಪೊಲೀಸರು ರಕ್ಷಣೆ ಕೊಡಲಿಲ್ವಂತೆ. ಗೋಕಾಕ್ ಶಹರ ಠಾಣೆ ಪಿಎಸ್ಐ ವಾಲಿಖಾರ್ಗೆ ಫೋನ್ ಮಾಡಿದ್ರು ಕೂಡ ನಿರ್ಲಕ್ಷ್ಯ. ರಮೇಶ್ ಜಾರಕಿಹೊಳಿ ನಮ್ಮನ್ನ ಮುಗಿಸಿ ಬಿಡ್ತಾರೆ ಅಂತ ಹೇಳಿ ಗಿಡ್ನಾವರ ದಂಪತಿಗಳು ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನೊಂದು ಘಟನೆ ಬೆಳಕಿಗೆ ಬಂದಿದೆ. ರಮೇಶ್ ಜಾರಕಿಹೊಳಿ ಅವರ ಅತ್ಯಾಪ್ತ ಹಾಗೂ ಒಂದಿಷ್ಟು ಜನ ಗೂಂಡಾಗಳು ಮಾಡಿರುವಂತಹ ಕೃತ್ಯ ಇದು. ಆ ದಂಪತಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಪೊಲೀಸರ ಹತ್ರ ನಮ್ಗೊಂದು ಸ್ವಲ್ಪ ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿರುವಂತಹ ಘಟನೆ ನಡೆದಿದೆ. ಬೆಳಗಾವಿಯಲ್ಲಿ ವಕೀಲ ದಂಪತಿ ಮೇಲೆ ರಮೇಶ್ ಜಾರಕಿಹೊಳಿ ಆಪ್ತರ ಅಟ್ಯಾಕ್ ನಡೆದಿದ್ದು, ರಮೇಶ್ ಜಾರಕಿಹೊಳಿ ಆಪ್ತರಿಂದ ವಕೀಲ ದಂಪತಿಯ ಮೇಲೆ ಗೂಂಡಾಗಿರಿ ಆಗಿದೆ. ಏನು ಅಧಿಕಾರ ಇದೆ, ನಮ್ಮ ಬಾಸ್ದು ಅಧಿಕಾರ ಇದೆ ಅಂತ ಹೇಳಿ ಏನೋ ಗುಂಡಾಗಿರಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಚಂದನ್ ಗಿಡ್ನಾವರ, ಮಂಜುಳಾ ಗಿಡ್ನಾವರ ಎಂಬುವತರ ಕೊಲೆ ಯತ್ನ ನಡೆದಿದ್ದು. ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರು ಅಂಡ್ ಪಠಾಲಂನಿಂದ ಈ ಒಂದು ಕೃತ್ಯ ನಡೆದಿದೆ. ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕ ಸುರೇಶ್ ಸನಧಿ ಭೀಮನಗೌಡ ಪಾಟೀಲ್ ಈ ಒಂದು ಕೃತ್ಯವನ್ನ ಮಾಡಿದ್ದು. ಈಗ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಅದು ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು. ಮಾರಣಾಂತಿಕ ಹಲ್ಲೆ ಅಂತಂದ್ರೆ ಇದೆ, ಅಂದ್ರೆ ಸಾಲಿ ಅಂತಾನೆ ಹೊಡೆದಿರ್ತಾರೆ, ಸಾಲಿ ಅಂತಾನೆ ಮಾಡಿರ್ತಾರೆ, ಅಪ್ಪಿ ತಪ್ಪಿ ಬದುಕಿರ್ತಾರಲ್ವಾ, ಅದೇ ಕತೆ ಈಗ ಆಗ್ತಾ ಇರುವಂತದ್ದು. 10-12 ಬಾಡಿಗೆ ಗುಂಡಾಗಳನ್ನ ಕರೆಸಿರ್ತಾರೆ. ಆ ಒಂದು ಬಾಡಿಗೆ ಗುಂಡಾಗಳನ್ನ ಕರೆಸಿ ಗಿಡ್ನಾವರ ದಂಪತಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಿಸಿರುವಂತದ್ದು. ಗಿಡ್ನಾವರ ದಂಪತಿಗಳಿಗೆ ರಮೇಶ್ ಜಾರಕಿಹೊಳಿಯವರಿಂದ ಜೀವ ಬೆದರಿಕೆ. ಈ ಹಿಂದೆಯೂ ಕೂಡ ಜೀವ ಬೆದರಿಕೆ ಹಾಕಿದ್ದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪೊಲೀಸ್ ಭದ್ರತೆ ಕೊಟ್ಟಿದ್ರು ಕೂಡ ಈ ಒಂದು ಕೃತ್ಯದ ಅಂದ್ರೆ ಪೊಲೀಸ್ ಅವರು ಭದ್ರತೆಯನ್ನ ಕೊಡಿ ಅಂತ ಸಾಕಷ್ಟು ಸಲ ಹೇಳ್ಕೊಂಡ್ರು ಕೂಡ ಅವ್ರು ಭದ್ರತೆಯನ್ನ ಕೊಟ್ಟಿಲ್ಲ. ಕೃತ್ಯದ ದಿನ ಪೊಲೀಸರು ರಕ್ಷಣೆ ಕೊಟ್ಟಿಲ್ವಂತೆ. ಗೋಕಾಕ್ ಶಹರ ಠಾಣೆಯ ಪಿಎಸ್ಐ ವಾಲಿಖಾರ್ಗೆ ಫೋನ್ ಅನ್ನ ಮಾಡಿದ್ರು ಕೂಡ ಅವರು ನಿರ್ಲಕ್ಷ್ಯವನ್ನ ತೋರಿದಂತಹ ಘಟನೆ ಕೂಡ ನಡೆದಿದೆ. ರಮೇಶ್ ಜಾರಕಿಹೊಳಿ ನಮ್ಮನ್ನ ಮುಗಿಸಿ ಬಿಡ್ತಾರೆ ಅಂತ ಹೇಳಿ ಅಳಲನ್ನ ತೋಡಿಕೊಂಡಿದ್ದಾರೆ ಗಿಡ್ನಾವರ ಅವರ ದಂಪತಿಗಳು. ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಈಗೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಉತ್ತರವನ್ನ ಕೊಡಲೇಬೇಕು. ನಿಜವಾಗ್ಲೂ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಮಾಡಿರುವಂತಹ ಕೆಲಸನ ಇದು? ರಮೇಶ್ ಜಾರಕಿಹೊಳಿ ಅವರ ಕೈವಾಡ ಇದೆಯಾ? ರಮೇಶ್ ಜಾರಕಿಹೊಳಿ ಅವರು ಕೂಡ ಸೇರ್ಕೊಂಡಿದ್ದಾರಾ? ಅದನ್ನು ಸ್ಪಷ್ಟನೆ ಎಲ್ಲ ರಮೇಶ್ ಜಾರಕಿಹೊಳಿ ಅವರೇ ಕೊಡಬೇಕು. ಯಾಕಂತಂದ್ರೆ ಗಿಡ್ನಾವರ ದಂಪತಿಗಳು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಹಾಗೂ ಅವರ ಆ ಒಂದು ಆಪ್ತರ ವಿರುದ್ಧ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಆರೋಪ ಅದಕ್ಕೆ ಕ್ಲಾರಿಟಿಯನ್ನ ಇವರೇ ಕೊಡಬೇಕಾಗಿದೆ. ಸೊ ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಗಿಡ್ನಾವರ ಅವರು ನಮ್ಮ ಫ್ರೀಡಂ ಟಿವಿಯ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಏನಾಯ್ತು ಸರ್, ನಿಜಕ್ಕೂ ಏನಾಯ್ತು? ನಿಜಕ್ಕೂ ಅಲ್ಲಿ ನಮ್ಮ ಮುನ್ಸಿಪಾಲಿಟಿಯಿಂದ ಕಾಮಗಾರಿ ನಡೀತಾ ಇತ್ತು. ಆಮೇಲೆ ನಾವು ಲೀಗಲಿ ಎಷ್ಟು ಹೋಗುತ್ತೆ ಅಷ್ಟು ತೆಗಿರಪ್ಪ ಅಂತ ನಾವ್ ಹೇಳ್ತಾ ಇದ್ವಿ.
ಆದ್ರೆ ಅವರು ಶಾಸಕರು ಅದಕ್ಕೆ ನೇರವಾಗಿ ಅದನ್ನ ನಮ್ಮ ಮನೆಗೆ ಕೆಡವಲೇಬೇಕು, ಹ್ಮ್ ನಮ್ಮ ಆಸ್ತಿ ಪಾಸ್ತಿ ನುಕ್ಸಾನ್ ಮಾಡಬೇಕು, ನಮ್ಗೆ ಹಲ್ಲೆ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಇದು ಮಾಡಿದ್ವಿ. ಹ್ಮ್ 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 ಈ ನೇರವಾಗಿ ಯಾರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಾ? ನೇರವಾಗಿ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಆರೋಪ ಮಾಡ್ತೀವಿ. ಯಾವ ಕಾರಣಕ್ಕಾಗಿ? ಅವರು ಇಲ್ದ ಇದು ಒಂದು ಹುಲ್ ಕಟ್ಟಿಸದೆ ಅಳೆಗಾಡಾಗಿದ್ರಿ ಅವನೇ ಮಾಡಿಸಿರೋದು. ಯಾವ ಕಾರಣಕ್ಕಾಗಿ ಮಾಡಿಸಿರಬಹುದು? ಅವ್ರು ನೋಡ್ರಿ ಏನಾಗತ್ತೆ, ನಾವು ಸಾಮಾಜಿಕ ಜೀವನದಿಂದ ಕಳೆದ 24 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ಕೊಲೆಗಳು, ಅವ್ರ ಇದನ್ನೆಲ್ಲ ನಾವು ಅವಾಗ ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ. ಅವ್ರ ಭ್ರಷ್ಟಾಚಾರ, ಅವರು ಅಪೆಕ್ಸ್ ಬ್ಯಾಂಕಿನಲ್ಲಿ ಲೋನ್ ತಕ್ಕೊಂಡಿರೋದು, ಸೌಭಾಗ್ಯ ಲಕ್ಷ್ಮಿ ಹಗರಣ, ಈ ಸಿಡಿ ಪ್ರಕರಣದಲ್ಲೂ ಸಹಿತ ಕೋವಿಡ್ ಒಂದಷ್ಟು ಪ್ರಕರಣಗಳ ಬಗ್ಗೆ ಮಾತನಾಡಿದ್ರಲ್ಲ, ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ? ಏನ್ ಕತೆ? ಕೊಟ್ಟಿದ್ವಿ ಸರ್, ಎಲ್ಲ ಕೊಟ್ಟಿದ್ವಿ. ಯಾವ ಅಥಾರಿಟಿಗೆ ಏನೇನ್ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಿದ್ವಿ. ಅದನ್ನೆಲ್ಲ ಗುರಿಯಾಗಿ ಇಟ್ಸ್ಕೊಂಡು ನಮ್ಮನ್ನು ಕೊಲೆ ಮಾಡಬೇಕು ಉದ್ದೇಶದಿಂದನ ಈ ಎಲ್ಲ ಪ್ಲಾನ್ ಮಾಡ್ತೀವಿ. ಅಲ್ಲ, ನೀವೊಂದು ಮಾತು ಹೇಳ್ತೀರಾ, ಪೊಲೀಸರು ನಮಗೆ ರಕ್ಷಣೆ ಕೊಟ್ಟಿಲ್ಲ ಅಂತ ಹೇಳಿ, ಹೌದಾ? ಇದು ಕೊಡ್ಲಿಲ್ಲ. ನಿನ್ನೆ ಮಾರ್ನಿಂಗ್ 10ರಿಂದ ಟೌನ್ PSI ಅವ್ರಿಗೆ ನಾ ಫೋನ್ ಮಾಡ್ತಿದ್ದೀನಿ ಮೇಡಮ್, ಫೋನೇ ತೆಗಿತಾ ಇಲ್ಲ ಅವರು. ಸುಮಾರು ಅಫಿಷಿಯಲ್ ಕಾಲ್ 10 ಫೋನ್ ಮಾಡಿದ್ರು ಫೋನ್ ಕೊಡ್ಲಿಲ್ಲ. ಅಂದ್ರೆ ಇವರು ನಮ್ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋ ಸಂಚಿನಲ್ಲಿ ಇವರು ಭಾಗಿಯಾಗಿದ್ದಾರೆ. ಮತ್ತೆ ಇವ್ರಿಗೆ ಗೊತ್ತಿತ್ತು ಸಹಿತ ನಮಗೆ ರಕ್ಷಣೆ ಕೊಡುವಲ್ಲಿ ವಿಫಲಾಗಿದ್ದಾರೆ. ಬಾಡಿಗೆ ಗೂಂಡಾಗಳನ್ನ ಕರೆಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಹೇಳಿಕೆಯಲ್ಲಿ ನೀಡಿದ್ದೀರಿ, ಹೌದಾ? ಇದು ಹೌದು. ಅವರು ಪ್ರೀ ಪ್ಲಾನ್ ಆಗಿ ಯರಗಟ್ಟಿಂದ ಮಚ್ಚು, ಲಾಂಗು, ರಾಡ್ ಎಲ್ಲ ತಗೊಂಡು ಕ್ರೂಸರ್ ಗಾಡಿ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ದಾರೆ ಅವರು. ಅವ್ರು ನಮ್ಮ ಊರವ್ರು ಅಲ್ಲ, ಬಾಡಿಗೆ ಕರೆಸಿ ಒನ್ ಟೈಪ್ ನಮ್ಮನ್ನ ಕೊಲೆ ಮಾಡೋ ಉದ್ದೇಶದಿಂದನ ಅವ್ರನ್ನ ಕರೆಸಿರೋದು ಅಂತ ನಮಗ ಅನಿಸ್ತದೆ. ಓಕೆ. ಇನ್ನೊಂದು, ಈಗಾಗಲೇ ಜಿಲ್ಲಾ ವರಿಷ್ಠರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರಿಗೆ ಎಲ್ಲರಿಗೂ ನಾನು ಮನವಿ ಮಾಡಿದ್ದೇನೆ. ಅದಕ್ಕೆ ನಮಗೆ ರಮೇಶ್ ಜಾರಕಿಹೊಳಿಯಿಂದ ನಮಗೆ ಜೀವಕ ಆಪತ್ತಿದೆ, ನಮ್ಗೆ ಮತ್ತು ನನ್ನ ಹೆಂಡತಿಗೆ ಹಾಗೂ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಈಗ ನಿಮ್ಮ ಆರೋಗ್ಯ ಹೇಗಿದೆ? ನನಗೀಗ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಒಂದು ಕೈಗೆ ಫ್ರಾಕ್ಚರ್ ಆಗಿದೆ, ಕಾಲಿಗೂ ಹೇರ್ಲೈನ್ ಫ್ರಾಕ್ಚರ್ ಆಗಿದೆ, ಎಲ್ಲ ಶರೀರದ ಎಲ್ಲಾ ಪಾರ್ಟ್ಸ್ ಗಳು ಡ್ಯಾಮೇಜ್ ಆಗಿವೆ. ಅವರು ನನ್ನ ಕೊಲೆ ಮಾಡೋ ಉದ್ದೇಶದಿಂದ ಬಂದಿದ್ರು ಮೇಡಮ್. ನಿಮ್ಮ ಮಿಸ್ಸಸ್ ಹೇಗಿದ್ದಾರೆ? ನಮ್ಮ ಮಿಸ್ಸಸ್ ಅವರು ಪಾಪ ಅವಳು ನನ್ನ ಬಿಡಿಸ್ಕೊಳಕ್ಕೆ ಹೋಗಿ ಅವಳಿಗೆಲ್ಲ ಪಟ್ಬಿಟ್ಟು, ಅಂದ್ರೆ ಅವಳು ಇದ್ರು ಅಂತ ನಾನು ಉಳ್ಕೊಂಡೆ, ಇಲ್ಲ ಅಂತಂದ್ರೆ ನಾನು ಕೊಲೆ ಮಾಡೋದಿದ್ರು ಅವರು. ಮುಂದಿನ ಕ್ರಮ ಏನು ಸರ್ ನಿಮ್ದು? ಸರ್, ಜಿಲ್ಲಾ ವರಿಷ್ಠರು ಇದಕ್ಕೆ ಕ್ರಮ ತಗೋಬೇಕು. ನಮಗ ತಪ್ಪು ಮಾಡಿದವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಎಲ್ಲ ನಿಷ್ಪಕ್ಷವಾದ ತನಿಖೆ ಆಗ್ಬೇಕು ಮೇಡಮ್. ಯಾಕಂದ್ರೆ ಅವರು ಬಲಾಢ್ಯರಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಮಂತ್ರಿ ಇದ್ದಾರೆ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ತನಿಖೆಯ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳನ್ನ ಎಲ್ಲ ಮಾಡಬಹುದು. ಅದಕ್ಕೆ ಸಾಕ್ಷ್ಯಾಧಾರ ನಾಶ ಮಾಡೋದಾಗ್ಲಿ. ಈ ಅಟ್ಯಾಕ್ ಅನ್ನೋದು ಇವಾಗ್ಲೇ ಮೊದಲನೇ ಬಾರಿ ಆಗಿರೋದಾ ನಿಮ್ಗೆ? ಎರಡನೇ ಬಾರಿ ಮೇಡಮ್. ಈಗಾಗಲೇ ಒಮ್ಮೆ ಅವ್ರ ಬೆಂಬಲಿಗರು ನನಗೆ ಕೋವಿಡ್ ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಗೆ ಕೋವಿಡ್ ಅಂತ ಬಂದಿತ್ತಲ್ಲ ಮೇಡಮ್, ಅವಾಗನು ಸಹಿತ ಅವಾಗ ನಾವು ಇಲ್ಲ ಅವರು ಹಾಸ್ಪಿಟಲ್ ಅಡ್ಮಿಟ್ ಇಲ್ಲ ಅಂತ ನಿಮ್ಮ ಪತ್ರಿಕೆಯವ್ರಿಗೆ ನಾನು ಸಂದರ್ಶನ ಪತ್ರಿಕೆಯವ್ರಿಗೆ ನೇರ ಇದನ್ನ ಕೇಳುವಾಗ ನಾನು ಹೇಳುವಾಗ ಅವಾಗನು ಒಂದ್ಸಲ ಅಟ್ಯಾಕ್ ಮಾಡಿ ನನ್ನ ಮೇಲೆ ಅಟ್ರಾಸಿಟಿ ಮಾಡೋದು. ಮತ್ತ ಅವ್ರು ಇನ್ನೊಂದು ಇದಂದ್ರೆ ಮೇಡಮ್, ನಮ್ಮನ್ನೇ ಬಡದ್ಬಿಟ್ಟು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ನಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಈ ನಿನ್ನೆನೂ ಹಾಗೆ ಮಾಡಿದ್ದಾರೆ. ನಮ್ಮ ಮೇಲೆ ಮಾರಣಾಂತಿಕ ಕೊಲೆ ಮಾಡಿ ಮತ್ತೆ ನಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್. ಓಕೆ 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 ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ತಂದೆ ತಾಯಿ ಇದಾರೆ, ನಮ್ಮ
ಮನ್ಯಾಗ ಅಂತಂಬ್ರು ಅದಾರ, ನಮ್ಮ ಅಕ್ಕಂಗಿರು ಅದಾರ, ಎಲ್ಲರಿಗೂ ಒಂದು ಥರ ಭಯದ ವಾತಾವರಣ ನಿರ್ಮಾಣ ಮಾಡ್ತಾರೆ. ನಮ್ಮ ಆಸ್ತಿ ಪಾಸ್ತಿಗಳನ್ನ ಈ ರೀತಿಯಾಗಿ ಧ್ವಂಸ ಮಾಡ್ತಾರೆ. ಅದಕ್ಕೆ ದಯಮಾಡಿ ನಾನು ನಿವೇದನೆ, ನಮಗೆ ರಕ್ಷಣೆ ಕೊಡಬೇಕು. ಗೃಹ ಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ನಿವೇದನೆ ಮಾಡ್ತೀನೋ, ಗೋಕಾಕ್ ಬಿಹಾರ ಆಗೈತ್ರಿ. ಅದಕ್ಕೆ ದಯಮಾಡಿ ಗೋಕಾಕದ ಜನತೆಗೆ ಮತ್ತು ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಇವತ್ತು ಗೋಕಾಕ್ ನಗರದಲ್ಲಿ ನಮ್ಮ ಹೆಂಡತಿ ಆಸ್ತಿ ಅದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.